ಜೆಡಿಎಸ್ ಮುಖಂಡನಿಂದ ಕೆರೆ ಏರಿ ಒತ್ತುವರಿ ಆರೋಪ. ಆರೋಪಿಸಿದವರ ಮೇಲೆ ಜೀವ ಬೆದರಿಕೆ ಹಾಕಿ ಧಮ್ಕಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ನಂದಿಹಳ್ಳಿ ಗ್ರಾಮದ ಕೆರೆ ಏರಿಯನ್ನ ಜೆಡಿಎಸ್ ಮುಖಂಡ ಬಿ ದೇವರಾಜು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಜೆಡಿಎಸ್ ಮುಖಂಡ ತಿಮ್ಲಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾಗಿರುವ ದೇವರಾಜು ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಮುಖಂಡ ಸರ್ವೆ ನಂಬರ್ 139ರಲ್ಲಿರುವ 38 ಎಕರೆ 33 ಗುಂಟೆ ಪ್ರದೇಶದ ಕೆರೆ ಅಂಗಳವನ್ನ ತಮ್ಮದೇ ಜಾಗವೆಂದು ತಂತಿ ಕಂಬ ಹಾಕಿಸಿಕೊಂಡು ಸಾರ್ವಜನಿಕರ ಓಡಾಟ ಹಾಗೂ ರಸ್ತೆ ಕಾಮಗಾರಿಗೆ ಅಡ್ಡಿಯನ್ನ ಸೃಷ್ಟಿಸುತ್ತಿದ್ದಾನಂತೆ. ಹೀಗಾಗಿ ಗ್ರಾಮಸ್ಥರು ದೇವರಾಜು ವಿರುದ್ಧ ಕಿಡಿಕಾರ್ತಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ನಂದಿಹಳ್ಳಿಯಿಂದ ಕಲ್ಹಳ್ಳಿ ಮೂಲಕ ಬೆಂಗಳೂರಿನಿಂದ ಹೊಸದುರ್ಗ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿದ್ದು ರಸ್ತೆ ಕಾಮಗಾರಿ ಆರಂಭವಾಗಿದೆ. ಆದರೆ ಈ ಜಾಗ ತಮ್ಮದೆಂದು ಕಾಮಗಾರಿ ಮುಂದುವರೆಸಲು ಜೆಡಿಎಸ್ ಮುಖಂಡ ದೇವರಾಜು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆತನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಬಗ್ಗೆ ಪಿಡಿಒ ಗಮನಕ್ಕೂ ಕೂಡ ತರಲಾಗಿದ್ದು ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದ್ರ ಬಗ್ಗೆ ಸರ್, ಇದು ನಾವು ಚಿಕ್ಕ ಹುಡುಗನಿಂದ ಆ ಸೈಡ್ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ಬೇಲಿ ಇತ್ತು. ಅಲ್ಲಿ ಯಾವುದೇ ಥರದ್ದು ಯಾರ್ದು ಜಮೀನು ಜಾಗ ಏನು ಇಲ್ಲ ಅಂತ ನಮಗೆ ಗೊತ್ತಿರೋ ಹಂಗೆ. ಬಟ್ ಇವರು ಅಲ್ಲಿ ತಂತಿ ಬೇಲಿ ಹಾಕ್ಬಿಟ್ಟು ಇದು ನಮ್ಮದು ಅಂತ ಹೇಳ್ತವ್ರೆ. ಮೊನ್ನೆ ರೋಡ್ ಕೆಲಸ ಮಾಡ್ಬೇಕಾದ್ರೆ ಅಡ್ಡಿಪಡಿಸಿದ್ರು. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಅದು ಬಂದು ಅದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅದು ತೆರವುಗೊಳಿಸ್ಬಿಟ್ಟು. ಸರ್, ಇದ್ರ ಬಗ್ಗೆ ನೀವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ರ? ಹ್ಞೂ ಸರ್, ಅದು ಪಿ ಡಿ ಒಗೆ ಗಮನಕ್ಕೆ ತಂದಿದ್ದೀವಿ. ಬಟ್ ಅದು ಯಾವುದೇ ಥರದ್ದು ನಮಗೆ ಮಾಹಿತಿ ಏನು ಹೇಳ್ತಾರೆ, ನಿಮ್ಗೆ ಏನು ಹೇಳ್ತಾರೆ ಪಿ ಡಿ ಒ? ಅವರೇನು ನಮಗೆ ಸಹಕರಿಸಿಲ್ಲ ಸರ್. ಅದು ಸರ್, ಈಗ ಈ JDS ಪಕ್ಷದ ಒಬ್ಬ ಮುಖಂಡ ಅಂತ ಇವರು, ಈಗ ಈ ಶಾಸಕರಿಗೆ ಗಮನಕ್ಕೆ ತರ್ಬೋದಿತ್ತಲ್ಲ ನೀವು ಹಿಂಗಿದೆ ಅಂತ? ಅದು ಸರ್, ನಾನು ಮೊನ್ನೆ ಇಲ್ಲಿ ಗಲಾಟೆ ಮಾಡಿದಾಗ ನೋಡ್ಕೊಂಡಿದ್ದು ನಾವು ಅಕ್ವೈರ್ ಮಾಡಿದ್ದಾರೆ ಅಂತ. ಬಟ್ ನಾವು ಪಿ ಡಿ ಒಗೆಲ್ಲ ನಾವು ಹೇಳಿದ್ದೀವಿ ಸರ್. ಅದು ಇಡೀ ನಮ್ಮ ನಂದಿಹಳ್ಳಿ ನಮ್ಮದು ಹುಳಿಯಾರು ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು. ಇಡೀ ಪಿ ಡಿ ಒಗೆ ಇಡೀ ಎಲ್ಲದಕ್ಕೂ ನಾವೆಲ್ಲ ಮಾನ್ಯತೆ ತಿಳಿಸಿದ್ದೀವಿ. ಆದರೆ ತಿಳಿಸಿದ್ರು ಇಲ್ಲೆಲ್ಲ ಕಸ ಹಾಕೋದು ಕಲುಷಿತ ಮಾಡ್ತಿದ್ದಾರೆ ನೀರಲ್ವ. ಅವ್ರ ಜಮೀನು ನಮ್ಮದು ಅಂತಿದ್ದಾರೆ. ನಾವು ಒಂದು ಸತಿ ಖರಾಬು ಅಂತ ಹೇಳಿ ಚೆಕ್ ಮಾಡಿಸಿದ್ರೆ 8 ಅಡಿ ಖರಾಬಿದೆ ಅಂತಾರೆ. ಆದರೂ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. 8 ಅಡಿ ಖರಾಬಿದೆ, ಏರಿ ಹಿಂದ್ಗಡೆ 8 ಅಡಿ ಖರಾಬಿದೆ ಅಂತ ನಮಗೆಲ್ಲ ಗೊತ್ತು. ಆದರೂ ಎಲ್ಲ ಪಿ ಡಿ ಒಗೆ ಮತ್ತು ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲರಿಗೂ ತೋರಿಸಿದ್ದೀವಿ. ನೋಡಿ, ಇಲ್ಲೆಲ್ಲ ಕೆರೆ ಮುಚ್ಕೊಂಡು ನಮಗೆ ನೀರೇ ಇಲ್ಲ ಈಗ ಇಡೀ ನಮ್ಮ. ಆದರೆ ಆ ಟರ್ನಿಂಗಲ್ಲಿ ಬಂತು ಅಂತಂದರೆ CC ರೋಡ್ ಮಾಡ್ತಾರೆ, ಎಡ್ಜಿರಲ್ಲ, ಎಲ್ಲ ಹೋಗಿ ಎಲ್ಲ ಬೀಳ್ತಾರೆ. ಈಗ ಏನು ಮಾಡೋದು ನಾವು 24 ಗಂಟೆ ಓಡಾಡೋ ಅಂಥದ್ದು ಜಾಗ. ತೋಟಕ್ಕೆ ಹೋಗ್ಬೇಕು, ನೆಂಟರ ಮನೆಗೆ ಎರಡು ವೆಹಿಕಲ್ಲು, ಒಂದು ಟ್ಯಾಕ್ರಿ ಬರುತ್ತೆ, ಇನ್ನೊಂದು ಬರುತ್ತೆ, ಹೋಗಿ ಜಾಗಿಲ್ಲ. ಇವರೆಲ್ಲ ತಂತಿ ಬೇಲಿ ಹಾಕ್ಕೊಂಡು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದನ್ನು ಮಾನವೀಯತೆಯಿಂದ ಎಲ್ಲ ಇದನ್ನು ತೆಗೆಸ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋ ಅಂಥ ಕೆಲಸ ನಾವು ಕೇಳ್ಕೊಂತೀವಿ. ಇನ್ನು ಬೇರೆ ಸಮಸ್ಯೆಯನ್ನ ಆಲಿಸಲೆಂದು ನಂದಿಹಳ್ಳಿ ಗ್ರಾಮಕ್ಕೆ ಪಿಡಿಒ ಸೇರಿ ಇತರೆ ಅಧಿಕಾರಿಗಳು ಬಂದಾಗ ಗ್ರಾಮಸ್ಥರು ಕೆರೆ ಒತ್ತುವರಿ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಆಗ ಪಿಡಿಒ ಕೆರೆ ಏರಿ ಬಳಿ ಸರ್ವೆಗೆ ಮುಂದಾದಾಗ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜು, ನಂದಿಹಳ್ಳಿ ಗ್ರಾಮದ ಸದಸ್ಯೆ ಗೌರಮ್ಮ ಹಾಗೂ ಆಕೆಯ ಗಂಡ ಕೆಂಚಪ್ಪ ಸೇರಿ ಕೆಲವರು ಗ್ರಾಮಸ್ಥರಿಗೆ ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ದೂರುತ್ತಿದ್ದಾರೆ. ಒಟ್ನಲ್ಲಿ ಅಧಿಕಾರ ಇದೆ ಎಂದು ಹೀಗೆ ಸಾರ್ವಜನಿಕ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.